ಯಾವುದೇ ರಾಯಚೂರೊಳಗೆ ಹೋಗ್ರಿ, ಬೆಂಗಳೂರೊಳಗೆ ಹೋಗ್ರಿ, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹುಡುಗರು ಹುಡುಗಿಯರು 80% ಡ್ರಗ್ ಅಡಿಕ್ಟ್. ನಾ ಬೀರ್ವಾರ ನೋಡಿ ನನಗೆ ಆಶ್ಚರ್ಯ ಆಗಲಿಲ್ಲ. ನನಗೆ ದುಃಖ ಆಗಿದ್ದು, ಈಗ ಹಗಲು ರಾತ್ರಿ ಚಹಾದ ಅಂಗಡಿಯಾಗ ಇರ್ತೀವಿ, ಆದರೂ ಸಮಾಧಾನ ಇಲ್ಲ. ನಾ ಅಂದೆ ಒಳಗೆ ಕೊಲೆಯಾಗ ಕಿಲಿ ಹಾಕಲ್ರಿ ಅವ್ರನ್ನೆಲ್ಲ ಅಂತ ಹೇಳಿದೆ. ಚಡ್ಡಿ ಮ್ಯಾಗ ಕಿಲಿ ಹಾಕ್ರಿ ಅವ್ರನ್ನ, ಉಳಿದು ಬಟ್ಟೆ ಕಳ್ಕೋರಿ, ಮತ್ತೆ ಊರ್ಲಿ ಹಾಕೊಂಡು ಗಿಕೊಂಡಾರ ಒಳಗತ್ತ. ಹನ್ನೆರಡು ತಿಂಗಳ ಈಗೆಲ್ಲ ಹಣ್ಣು ತಿಂತೀವಿ, ಸಮಾಧಾನ ಐತೆ ಅಂತೀರ? ಏನೂ ಇಲ್ಲ. ಶಹರಕ್ಕೆ ಹೋದ್ರೆ ಹೋಟೆಲ್ದಾಗ ಚಹಾ ಕುಡಿದು ಬರೋದು ಕಷ್ಟ ಇತ್ತು. ಈಗ ಹಗಲು ರಾತ್ರಿ ಚಹಾದ ಅಂಗಡಿಯಾಗ ಇರ್ತೀವಿ, ಆದರೂ ಸಮಾಧಾನ ಇಲ್ಲ. ಊರಾಗರ ಏನು ತಣ್ಣಗೈತೆ ಅಂತೀರ? ನಮ್ಮ ಮೊನ್ನೊಂದು ಊರಾಗ ಹೋಗಿದ್ದೆ 2-3 ದಿವಸದಿಂದ. 10,000 ಜನಸಂಖ್ಯೆ ಊರ್ದು, ಕೃಷ್ಣಾ ನದಿ ದಂಡಿ ಮ್ಯಾಗ, ದತ್ವಾಡ್ ಅಂತ ಊರ. 10,000 ಜನಸಂಖ್ಯೆ. ಪರ್ಮಿಟ್ ಬೀರ್ ಬಾರ್ ಎಷ್ಟು ಇರ್ಬೇಕ್ರ ಊರಾಗ? 16. ನಾ ಬೀರ್ ಬಾರ್ ನೋಡಿ ನನಗೆ ಆಶ್ಚರ್ಯ ಆಗಲಿಲ್ಲ. ನನಗೆ ದುಃಖ ಆಗಿದ್ದು, ಈ 16 ಬೀರ್ ಬಾರ್ನಾಗ ಎಷ್ಟು ಮಂದಿ ಪ್ರತಿ ದಿವಸ ಕುಡಿತಾರ, ಕುಡ್ದಿಂದ ಮನ್ಯಾಗ ಹೋಗಿಂದ ಅವ್ರ ಮಕ್ಕಳಿಗೆ ಹೆಂಡ್ರಿಗೆ ಎಷ್ಟು ತ್ರಾಸ ಆಕೈತಿ, ಅವ್ರು ಹೆಂಗೆ ಅದನ್ನು ಸಹಿಸ್ಕೊಳ್ತಾರ, ಅದು ನನ್ನ ಕಣ್ಣು ಮುಂದೆಲ್ಲ ಚಿತ್ರ ಬರ್ಲಾಕತ್ತು. ನಮ್ಮ ಊರುಗಳು ಸುಧಾರಿಸಿದು, ರೈತನ ಕೈಯಾಗ ರೊಕ್ಕನೂ ಭಾಳ ಬರಾಕತ್ತು. ರೈತರ ಮಕ್ಕಳು ಏನು ಕಲ್ತರು? ನಮ್ಮ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ನೋಡಿದ್ರೆ 9ನೇತ್ತೆ 10ನೇತ್ತೆ ಹುಡುಗರು ಸಹಿತ ಗಾಂಜಾ ಸೇದಾಕತ್ಯಾವ. ನೀವು ಯಾವುದೇ ರಾಯಚೂರೊಳಗೆ ಹೋಗ್ರಿ, ಬೆಂಗಳೂರೊಳಗೆ ಹೋಗ್ರಿ, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹುಡುಗರು ಹುಡುಗಿಯರು 80% ಡ್ರಗ್ ಅಡಿಕ್ಟ್. ಗಾಂಜಾ ಮತ್ತು ಅಫೀಮಿನೊಳಗೆ ಮುಳುಗ್ಯಾರ. ಇನ್ನು ನೀವು ಹುಡುಗರು ಸಾಲಿ ಮುಗಿಸಿ ಮನೆಗೆ ಹೋಗಿಂದ ಏನು ಗತಿ ಆಗ್ಬೇಡ. ಅವ್ರ ಅಪ್ಪ ಒಂದು 2 ದಿವಸ ಬದುಕವ್ರು ಇವರು. ಮೊನ್ನೊಂದು 2 ಹುಡುಗರು ನಮ್ಮಲ್ಲಿ ತಂದಿಟ್ಟಿದ್ರು, ಇವ್ರನ್ನೊಂದು ಜರ ಬಿಡಿಸ್ರಿ ಅಂತ. 2 ದಿವಸ ಹೆಂಗಾರ ತಡ್ದವು. 3ನೇ ದಿವಸ ಬೇಕಂತ ಜಿಗದಾಡಕತ್ತಿದ್ರು. ನಾ ಅಂದೆ ಒಳಗೆ ಕೊಲೆಯಾಗ ಕಿಲಿ ಹಾಕಲ್ರಿ ಅವ್ರನ್ನೆಲ್ಲ ಅಂತ ಹೇಳಿದೆ. ಚಡ್ಡಿ ಮ್ಯಾಗ ಕಿಲಿ ಹಾಕ್ರಿ ಅವ್ರನ್ನ, ಉಳಿದು ಬಟ್ಟೆ ಕಳ್ಕೋರಿ, ಮತ್ತೆ ಊರ್ಲಿ ಹಾಕೊಂಡು ಗಿಕೊಂಡಾರ ಒಳಗತ್ತ. ಒಳಗೆ ಹಾಕಿದೀವಿ, ಗಾಡಿ ನೆಕ್ತಿದ್ದು, ನೆಲ ನೆಕ್ತಿದ್ದು ಹುಡುಗರು. ಯಾಕಂದ್ರೆ ರಿವರ್ಸ್ ಆಗ್ಬೇಕಾತಂತಂದ್ರೆ ಭಾಳ ತ್ರಾಸ ಆಕೈತಂತ. ತಲೆ ಅಪ್ಪಳಿಸ್ತಿದ್ರು ಗಾಡಿಗೆ, ಕಪಾಳ 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 ಹೊಡ್ಕೋತಿದ್ದು ತಮ್ಮ ತಾವೇ. ಏನಾತು? ಅಪ್ಪ ಅವ್ವ ಹೊಲ್ದಾಗ ಕಷ್ಟಪಟ್ಟು ದುಡಿದು ಹೋಗ್ಲಿ ಸಾಲಿಗಂತ ಕಳಿಸಿದ್ರೆ ಈ ಚಟ ಕಲ್ತು ಬಂದು. ಇದು ಒಂದೇ ರಾಜ್ಯದ್ದು ಒಂದೇ ಜಿಲ್ಲಾದ ಕೆಲಸ ಅಲ್ಲಿದು. ನಿಮ್ಗೆ ಆಶ್ಚರ್ಯ ಅನ್ನಿಸ್ತಿರ್ಬೇಕು. ಪಂಜಾಬ ಹರಿಯಾಣ ಹಾದು ಇದರಾಗ. ಪಂಜಾಬ್ ಪೂರಾ ತೀರ್ ಹೋತ್. ಪ್ರತಿಯೊಂದು ಮನೆಯನ್ನ ಹುಡುಗರು ಅಂಗೈಗಡ್ತರ ದಪ್ಪ ರೊಟ್ಟಿ, 6 ರೊಟ್ಟಿ ಉಣ್ಣು ಹುಡುಗರು, ಅರ್ಧ ಕಿಲೋ ಬೆಣ್ಣೆ ಒಂದೇ ಗಜ್ಜಿಗೆ ಕಲಸ್ಕೊಂಡು ಉಣ್ಣವ್ರು. ಒಂದು ರೊಟ್ಟಿ ಉಣ್ಣಕ್ಕೆ ಸಾಧ್ಯ ಇಲ್ಲ. ಈಗ ಆ ಸ್ಥಿತಿಗೆ ಬಂದು ಕೂತಾವ. ಯಾಕಂದ್ರೆ ಅವು ಹಗಲು ರಾತ್ರಿ ನಶಾದಾಗ ಇರ್ತಾವ. ನೀವು ಗಳಿಸಿ ಮಾಡೋರೇನು? ನಾವು ಅದ್ರಾಗ ಬದುಕೋದು, ನಮ್ಮ ಭೂಮಿನೂ ಅದ್ರಾಗ ಬದುಕಿಸೋದು. ಭೂಮಿಗೆ ನಸ ಏರಿಸಿಬಿಟ್ಟಾರ ಮಂದಿ. ರೈತರು ತಾಷ್ಟ ಕುಡ್ದು ಹಾಳಾಗ್ಯಾನಂತಲ್ಲ, ನಾನೋ ಒಬ್ಬನ ಯಾಕೆ ಹಾಳಾಗೋದು, ಈ ಹೊಲನೂ ಹಾಳು ಮಾಡ್ಬೇಕಂತ ಅವ ಮತ್ತು ಅವನ ಸಂಕಲ್ಪ. ಆ ಹೊಲಕ್ಕೂ ನಶ ಮಾಡ್ಸಕ್ಕೆ ಶುರು ಮಾಡಿದ, ಹೊಲಕ್ಕೂ ದಾರು ಕುಡ್ಸಕ್ಕೆ ಶುರು ಮಾಡಿದ. ಎಂಥ ದಾರು? ರಾಸಾಯನಿಕ ಗೊಬ್ಬರಗಳಂದ್ರೆ ಇವು ದಾರುನ ಭೂಮಿಗೆ. ಕ್ರಿಮಿನಾಶಕಗಳು, ಕಳೆನಾಶಕಗಳು, ಇವೆಲ್ಲ ಭೂಮಿಯನ್ನು ಕೊಲ್ಲುವಂಥವುಗಳು. ಇವನ್ನೆಲ್ಲ ಹಾಕಕತ್ತಿದ. ಹಾಕಿ ಮುಗಿಸೇ ಬಿಡ್ತೀನಿ ನಿನ್ನಂದ. ಅದು ಕೋಮಾದಾಗ ಐತಿ ಈಗ ಭೂಮಿ. ಶಲಾಯಿನ್ ಹಚ್ಚಿದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ, ಇಟ್ಟು ಏನರ ಕೆಲಸ ಮಾಡ್ತೈತಿ.
ಐಸಿಯುದನ್ ಪೇಷಂಟ್ ಇರ್ತೈತಲ್ಲ, ಶಲಾಯನ್ ಹಚ್ಚಿದ್ರಿ ಅಂದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ. ಕಣ್ಣು ತೆಗ್ದಾನ ಈಗ ಮಾತಾಡ್ರಿ, ಯಾರು ಮಾತಾಡೋರು ಅಂತಾರೆ. ಯಾಕಂದ್ರೆ ಈ ಶಲಾಯನ್ ಮುಗಿದ ಕೂಡಲೇ ಮತ್ತೆ ಹೊಳ್ಳಿ ಕಣ್ಣು ಮುಚ್ಚೋದೈತೆ. ಅದು ನಮ್ಮ ಭೂಮಿ ಎಲ್ಲಿಗೆ ಬಂದಾವು ಅಂತಂದ್ರೆ, ನೀವೇನು ಈ ಗೊಬ್ಬರ ಶಲಾಯನ್ ಕೊಡ್ತೀರಿ, ಗೊಬ್ಬರ ಹಾಕಿದ್ರಿ ಅಂದ್ರೆ ಕಣ್ಣು ತೆಗಿತಾವ. ಒಂದು ಜರ ಆಟ್ರಾಗ ಏನು ಬೆಳ್ಕೊಂಡ್ರಿ, ತಿಂಗಳು 1.5 ತಿಂಗಳದಾಗ 2 ತಿಂಗಳದಾಗ ಕೊಡ್ತಾವು. ಇರಲಿಲ್ಲ ಅಂದ್ರೆ ಹೊಳ್ಳಿ ಕಣ್ಣು ಮುಚ್ತಾವೆ. ನಮ್ಮ ಭೂಮಿ ಸ್ಥಿತಿ ಅಲ್ಲಿಗೆ ಬಂದೈತಿ. ನೀವು ಇದೇ ಭಾಗದಾಗ ಇಲ್ಲೇ ಇರ್ತೀರಿ, ನಿಮಗಿಂತಲೂ ಭಾಳ ಚಲೋ ನನಗೆ ಜ್ಞಾನ ಐತಿ. ಇಲ್ಲಿ 6ನೇತ್ತೆ ಹುಡುಗರು, 5ನೇತ್ತೆ 6ನೇತ್ತೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರಾಕತ್ಯಾವ. ಇಲ್ಲಿ ಇದೇನು ಹಾರ್ಟ್ ಅಟ್ಯಾಕ್ ಆಗೋ ವಯಸ್ಸನ್ರಿ? ಅಲ್ಲಿ ವಯಸ್ಸಲ್ಲ. 6ನೇತ್ತೆ 5ನೇತ್ತೆ 7ನೇತ್ತೆ ಹುಡುಗರಿಗೆ ಹೃದಯಾಘಾತ.